ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮಾಡಿಟ್ಕೊಂಡು ತುಂಬ ದಿನ ಆಗೋಯಿತು. ಯುಗಾದಿ ಹಬ್ಬದ ಮಾರನೇ ದಿನದ್ದು ಬ್ಲಾಗ್ ಇದು. ಅಂದರೆ ನಾವು ಯುಗಾದಿ ಹಬ್ಬಕ್ಕೆ ನಮ್ಮ ದೊಡ್ಡಮ್ಮರ ಮನೆಗೆ ಹೋಗಿದ್ವಿ ಕಲ್ಲತ್ತಿಗೆರೆಗೆ. ಹಬ್ಬ ಮುಗಿದ್ಮೇಲೆ ಮಾರನೇ ದಿನವೂ ಕೂಡ ರಜೆ ಇತ್ತಲ್ವ, ಹಾಗಾಗಿ ಅಲ್ಲೇ ಇದ್ವಿ. ಮನೇಲಿ ಇದ್ದು ಬೋರ್ ಆಯ್ತಲ್ವ, ಹೊರಗಡೆ ಎಲ್ಲಾದರೂ ಹೋಗಿ ಬರೋಣ ಅಂತ ನೋಡಿದಾಗ ಹತ್ರನೂ ಆಗುತ್ತೆ ಕಲ್ಲತ್ತಿಗೆರೆ, 1 ಅವರ್ ಆಗುತ್ತೆ ಅಂತ ಅನಿಸುತ್ತೆ. ಅಲ್ಲಿಂದ ಹೋಗಿ ಬರೋಕ್ಕೂ ಸರಿ ಆಗುತ್ತೆ ಅಂತ ಅಂದ್ಕೊಂಡು ಹೊರಡೋಣ ಅಂದ್ಕೊಂಡು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಹೊರಡೋದೇ ಮಾಡಿದ್ವಿ. ಮನೆಯಿಂದ ಹೊರಟಾಗ್ಲೇ ಸುಮಾರು 1 ಗಂಟೆ ಆಗಿತ್ತು. ಅಂದರೆ ಮಧ್ಯಾಹ್ನದ ಊಟನೂ ಮುಗಿಸ್ಕೊಂಡು ಹೊರಟಿದ್ದು ನಾವು. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಒಂದು 3 ಗಂಟೆ ಆಗುತ್ತೆ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಎಲ್ಲ ಮಾಡಿಕೊಂಡು ದೇವಸ್ಥಾನ ಎಲ್ಲ ನೋಡಿಕೊಂಡು ನಾವು ಕೂಡ ವಾಪಸ್ ಆಗೋಷ್ಟೊತ್ತಿಗೆ ಸಂಜೆ ಸರಿ ಆಗುತ್ತೆ ಅಂತ ಅಂದ್ಕೊಂಡು ಮನೆಯಿಂದ ಹೊರಟ್ವಿ. ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಅಮೃತೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ಅಮೃತಪುರದಲ್ಲಿರೋದು. ಇದು ತರೀಕೆರೆಯಿಂದ ಒಂದು 15 ಮಿನಿಟ್ಸ್ ಆಗುತ್ತೆ ಅಂತ ಅನಿಸುತ್ತೆ. ಹೀಗೆ ನಮ್ಮೆಲ್ಲರಿಗೂ ಹಳೇಬೀಡು ಬೇಲೂರು ದೇವಸ್ಥಾನ ಗೊತ್ತೇ ಇರುತ್ತೆ, ಎಲ್ಲರೂ ನೋಡೇ ಇರ್ತೀವಿ. ಅದೇ ರೀತಿ ಕೂಡ ನಮ್ಮ ಅಕ್ಕಪಕ್ಕದಲ್ಲೇ ದೇವಸ್ಥಾನಗಳು ಇರುತ್ತೆ, ಆದರೆ ನಮಗೆ ನಿಜವಾಗ್ಲೂ ಅದ್ರ ಬಗ್ಗೆ ಗೊತ್ತಿರಲ್ಲ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅಮೃತೇಶ್ವರ ದೇವಸ್ಥಾನ ಅಂತಲೇ ಹೇಳ್ಬೋದು. ಸುಮಾರು ಸಲ ಅಂದ್ಕೊಂಡಿದ್ದೀವಿ ಅಮೃತೇಶ್ವರ ದೇವಸ್ಥಾನ ಫೋಟೋದಲ್ಲೆಲ್ಲ ನೋಡೋಕೆ ಚೆನ್ನಾಗಿದೆ ಅಲ್ವಾ, ಒಂದ್ಸಲಿ ಹೋಗಿ ಬರಬೇಕು ಅಂತ ಸುಮಾರು ಸಲ ಅಂದ್ಕೊಂಡ್ವಿ. ಆದರೆ ಹೋಗೋಕ್ಕೆ ಆಗಿರಲಿಲ್ಲ. ಇವಾಗ ಹೇಗಿದ್ರು ಕಲ್ಲತ್ತಿಗೆರೆಯಿಂದ 1 ಅವರ್ ಡಿಸ್ಟೆನ್ಸ್ ಏನೋ ಆಗುತ್ತೆ ಅಷ್ಟೇ, ಹೋಗಿ ಬರೋಣ ಅಂತ ಅಂದ್ಕೊಂಡು ಹೊರಟ್ವಿ. ಆದರೆ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಹಿಂಗೆ ಇರುತ್ತೆ ಹಂಗೆ ಇರುತ್ತೆ ಅಂತ. ಓಕೆ, ಹೋಗಿ ಬರೋಣ ಅಂತ ಅಂದ್ಕೊಂಡು ಹೊರಟ್ವಿ ಅಷ್ಟೇ. ಹೊರಟಿದ್ದು ಮಧ್ಯಾಹ್ನ ಆಗಿದ್ದರಿಂದ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇವಾಗ ಬೆಳಗ್ಗೆ ಹೊತ್ತೇ ಹೊರಗಡೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ, ಇನ್ನು ಮಧ್ಯಾಹ್ನ ಹೊತ್ತು ಗೊತ್ತಲ್ಲ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇತ್ತು. ಇನ್ನು ನೀವು ಯಾರ್ಯಾರು ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಮೃತೇಶ್ವರ ದೇವಸ್ಥಾನಕ್ಕೆ ಅಂತ ಹೋಗಿರೋರು ಕಮೆಂಟ್ ಹಾಕಿ. ಯಾರ್ಯಾರು ಹೋಗಿಲ್ಲ ಆ ತರೀಕೆರೆ ಸುತ್ತಮುತ್ತ ಇದ್ದರೆ ಅಥವಾ ಚಿಕ್ಕಮಗಳೂರವರಾಗಿದ್ದರೆ ಒಂದ್ಸಲಿ ಹೋಗಿ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ನೋಡಿದಾಗ ಇದು ತರೀಕೆರೆಯಿಂದ 11 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಹಾಗೂ ಇದರ ನಿರ್ಮಾಣ ಕ್ರಿಸ್ತಶಕ 1196ರಲ್ಲಿ ಹೊಯ್ಸಳ ರಾಜರಿಂದ ಆಗಿದೆ ಅಂತ ನೋಡ್ಬೋದು. ಹಾಗೆ ಇಲ್ಲಿರೋ ಕಲ್ಲಿನ ಶಾಸನಗಳಲ್ಲಿ ಕನ್ನಡದ ಪ್ರಸಿದ್ಧ ಕವಿಯಾದ ಜನನ ಹಳೆಗನ್ನಡ ಕಾವ್ಯಗಳನ್ನು ಕೂಡ ಕಾಣ್ಬೋದು. ಹಾಗೆ ಶಿಲ್ಪಕಲೆ ಅಂತ ಬಂದರೆ ದೇವಾಲಯದ ಹೊರಗಿನ ಗೋಡೆಗಳಲ್ಲಿ ರಾಮಾಯಣ, ಮಹಾಭಾರತ ಮತ್ತು ಕೃಷ್ಣನ ಜೀವನ ಚರಿತ್ರೆಯನ್ನು ಸಾರುವ 140ಕ್ಕೂ ಹೆಚ್ಚು ಅದ್ಭುತ ಶಿಲೆಗಳೇನೆಂದರೆ ಗರ್ಭಗುಡಿ ಒಳಗಡೆ ಒಂದು ಮಣ್ಣಿನ ದೀಪ ಇದೆ. ಅದು ಸುಮಾರು 900 ವರ್ಷದಿಂದನೂ ಆರದೆ ಉರಿತಾ ಇದೆ. ಅಂದರೆ ಈಗ ಪುರೋಹಿತರು ಹೇಳಿದ ಪ್ರಕಾರ ಅದನ್ನು ವಾರದಲ್ಲಿ 1 ದಿನ ತೆಗೆದು ಕ್ಲೀನ್ ಮಾಡ್ತಾರೆ, ಮತ್ತು ಪ್ರತಿದಿನವೂ ಅದಕ್ಕೆ ಎಣ್ಣೆ ಹಾಕ್ತಾರೆ. ಅದು ಯಾವತ್ತೂ ಅದೇ ಆರೋಗಿಲ್ಲ ಅಂತ ಕೂಡ ಅವ್ರು ಹೇಳಿದರು. ಈ ಒಂದು ದೇವಸ್ಥಾನ ಅಂದಮೇಲೆ ಅಲ್ಲೂ ಒಂದೊಂದು ಐತಿಹಾಸಿಕ ಹಿನ್ನೆಲೆ ಇದ್ದೇ ಇರುತ್ತೆ. ಆದರೆ ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ಅಲ್ಲಿನ ಸೌಂದರ್ಯ ನೋಡ್ತೀವಿ, ಅಲ್ಲಿರೋ ದೇವ್ರನ್ನ ನೋಡಿ ಪೂಜೆ ಮಾಡಿಸ್ಕೊಂಡು ವಾಪಸ್ ಬರ್ತೀವಿ ಅಷ್ಟೇ. ಆದರೆ ಅದ್ರ ಹಿನ್ನೆಲೆ ಏನು ಅಂತ ನೋಡಿದಾಗಲೇ ಇಷ್ಟೊಂದೆಲ್ಲ ಹಿನ್ನೆಲೆ ಇದೆಯಾ ಈ ದೇವಸ್ಥಾನಕ್ಕೆ ಅಂತ ಅನಿಸುತ್ತೆ. ನಾವು ದೇವಸ್ಥಾನಕ್ಕೆ ಬಂದು ಸ್ವಲ್ಪ ಹೊತ್ತು ಕೂತು ಬಿಸಿಲಿಂದ ಬಂದಿದ್ವಲ್ಲ, ನಮ್ಮ ಜೊತೆ ನಮ್ಮ ಅಕ್ಕನ ಪಾಪು ಬೇರೆ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ದೇವಸ್ಥಾನದೊಳಗೆ ಕೂತಿದ್ವಿ. ದೇವಸ್ಥಾನದೊಳಗಡೆ ಎಲ್ಲ ಫೋಟೋ ವೀಡಿಯೋಸ್ ಎಲ್ಲ ಅಲೋ ಇಲ್ಲ. ಹೊರಗಡೆ ಬಂದು ನಿಮಗೆ ಬೇಕಾಗಿರೋ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಬೋದು. ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆ ಮಾಡಿಸ್ಕೊಂಡು ಅಮೃತೇಶ್ವರ ದೇವಸ್ಥಾನದಲ್ಲಿ ಪಕ್ಕದಲ್ಲೇ, ಅಂದರೆ ದೇವಸ್ಥಾನ ಕಾಣಿಸ್ತಿದೆಯಲ್ಲ ಅದ್ರ ಲೆಫ್ಟಲ್ಲೇ ಶಾರದಾ ದೇವಿ ದೇವಸ್ಥಾನ ಕೂಡ ಇದೆ. ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ಪೂಜೆ ಮಾಡಿಸಿದ್ವಿ. ಅಲ್ಲಿ 3 ವರ್ಷ ಮೇಲ್ಪಟ್ಟವರಿಗೆ ಅಕ್ಷರಾಭ್ಯಾಸ ಕೂಡ ಮಾಡಿಸ್ಬೋದು. ಅಂದರೆ ಶೃಂಗೇರಿಯಲ್ಲೇ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಅಲ್ವಾ, ಅದೇ ರೀತಿ ಇಲ್ಲಿ ಕೂಡ ಶಾರದಾ ದೇವಿ ದೇವಸ್ಥಾನದಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ನಾವು ಹೋಗಿದ್ದ ದಿನವೂ ಅಷ್ಟೇ ತುಂಬ ಜನ ಅವ್ರ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ರು. ನಮ್ಮ ಅಕ್ಕನಿಗೂ ಪಾಪುಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಇಷ್ಟ ಇತ್ತು. ಆದರೆ ಅವ್ರ ಪುರೋಹಿತರು ಏನು ಹೇಳಿದರು ಅಂತ ಅಂದರೆ, ಈಗ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದರೆ ಅಕ್ಷರ ಬರೆಯೋಷ್ಟಾದರೂ ಅವ್ರಿಗೆ ಗೊತ್ತಾಗಬೇಕು, ಅಟ್ಲೀಸ್ಟ್ 3 ವರ್ಷ ಆಗಬೇಕು. ಸುಮ್ಮನೆ ಚಿಕ್ಕ ಮಕ್ಳಿಗೆ ಮಾಡಿಸಿದ್ರೆ ಅದೇನೂ ಯೂಸ್ ಆಗೋಲ್ಲ. 3 ವರ್ಷ ಆದರೆ ಅವ್ರಿಗೊಂದು ಗೊತ್ತಾಗುತ್ತೆ ನಾವು ಹೆಂಗೆ ಬರೀಬೇಕು ಏನು ಅಂತ. ಅವ್ರ ಕೈ ಹಿಡಿದು ನಾವು ಬರ್ಸೋಕ್ಕೂ ಸರಿಯಾಗುತ್ತೆ ಅಂತ ಹೇಳಿದರು. ಹಾಗೆ ಈ ದೇವಸ್ಥಾನ ಮಾತ್ರ ಸುಂದರವಾಗಿಲ್ಲ, ಅದಕ್ಕಿರೋ ಹಿನ್ನೆಲೆನೂ ಅಷ್ಟೇ ಸುಂದರವಾಗಿದೆ. ನೀವು ಯಾರ್ಯಾರು ಹೋಗಿಲ್ಲ ಖಂಡಿತವಾಗ್ಲೂ ಒಂದ್ಸಲಿ ಹೋಗಿ ಬನ್ನಿ ಆಯಿತಾ. ನಾವಂತೂ ಇಲ್ಲಿಗೆ ಬಂದು ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಹಾಗೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ತುಂಬ ಡೀಟೇಲಾಗಿ ಏನು ವಿಡಿಯೋ ತೆಗ್ದಿಲ್ಲ, ತೊಗೊಂಡಿರೋ ಸ್ವಲ್ಪ ಕ್ಲಿಪ್ಪಲ್ಲೇ ಆ್ಯಡ್ ಮಾಡಿ ವಿಡಿಯೋ ಮಾಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.